ಬಂದಿದೆಮ್ಮ, ಅದಕ್ಕೆ ಕರೆಸಿದ್ದು. ಸೊ ನೀವು ಕೊಟ್ಟಿದ್ದು ಕೇಸರಿ ಪುಡಿಲಿ ಪಾಯ್ಸನ್ ಮಿಕ್ಸ್ ಆಗಿರೋದು ಕನ್ಫರ್ಮ್ ಆಗಿದೆ. ಡಾಕ್ಟ್ರ್ ಏನು ಹೇಳ್ತಿದ್ದೀರಿ ನೀವು? ಅಲ್ಲ, ಕೇಸರಿ ಪುಡಿಲಿ ಪಾಯ್ಸನ್ ಮಿಕ್ಸ್ ಆಗೋಕ್ಕೆ ಹೇಗೆ ಸಾಧ್ಯ? ಇಂಥ ಕೆಲಸ ಯಾರು ಮಾಡಲ್ಲ ಡಾಕ್ಟ್ರೆ. ಇನ್ನೂ ಒಂದು ಸರಿಯಾಗಿ ನೋಡಿ ಡಾಕ್ಟ್ರೆ. ಇದನ್ನು ನಾವು ಟೆಸ್ಟ್ ಮಾಡೋದಲ್ಲ ಸರ್, ಲ್ಯಾಬಲ್ಲೇ ಟೆಸ್ಟ್ ಮಾಡಿ ಕಳಿಸಿರ್ತಾರೆ. ಸೊ ಅದ್ರ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಅಂದರೆ ಆ ಕೇಸರಿಲಿ ಪಾಯ್ಸನ್ ಮಿಕ್ಸ್ ಆಗಿರೋದು 100% ಕನ್ಫರ್ಮ್ ಆಗಿದೆ. ಏನಮ್ಮ ಹೇಳ್ತಾ ಇದ್ದಾರೆ ಡಾಕ್ಟ್ರು? ಅಲ್ಲ, ಕೇಸರಿ ಯಾರು ನೀನು ತಗೊಂಬಂದಿದ್ದ? ನೋಡಪ್ಪಯ್ಯ, ಈ ವಿಚಾರನ ಏನಿದ್ರು ಮನೆ ಕೂತ್ಕೊಂಡು ಮಾತಾಡೋಣ, ಇಲ್ಲೇನು ಮಾತಾಡಬೇಡ, ಸುಮ್ಕಿರು. ಅಲ್ಲಮ್ಮ, ಅವರು ಪಾಯ್ಸನ್ ಮಿಕ್ಸ್ ಆಗೈತೆ ಅಂತ ಹೇಳ್ತಾವ್ರೆ. ಅಂದರೆ ಆ ಕೇಸರಿಲಿ ವಿಷ ಮಿಕ್ಸ್ ಆಗೈತೆ ಅಂತ ಅಲ್ಲ. ಅಂದರೆ ತಾಯಿ ಮಗನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟವ್ರೆ. ಯಾರಿರ್ಬೋದು ಆ ಕೆಲಸ ಮಾಡಿರೋದು? ನೀವು ಇಷ್ಟೊಂದೆಲ್ಲ ಟೆನ್ಷನ್ ತಗೊಳ್ಳೋ ಅಗತ್ಯನೇ ಇಲ್ಲ ಸರ್. ಇದನ್ನು ಯಾರು ಕೊಟ್ಟರು, ಎಲ್ಲಿಂದ ತೊಗೊಂಬಂದ್ರು ಅಂತ ಅಷ್ಟು ಪ್ರೂಫ್ ಸಿಕ್ಕಿದ್ರೆ ಸಾಕು. ಪೊಲೀಸ್ ಅವರು ಯಾರು ಅನ್ನೋದನ್ನ ಕಂಡುಹಿಡಿತಾರೆ. ಅಮ್ಮ ಜಾನಕಿ, ಒಂದ್ಸಲ ಬಾಯಿಲಿ. ಎಲ್ಲಿಂದನಮ್ಮ? ನಾನು ಹೇಳಿದ್ ನೀವು ಯಾರು ನಂಬಲೇ ಇಲ್ಲ. ನೋಡ್ರಿ, ಇದೆಲ್ಲ ನಮ್ಮ ಅತ್ತೆದೇ ಕೆಲಸ. ಅದರೊಳಗೆ ವಿಷ ಮಿಕ್ಸ್ ಮಾಡೋರಿ. ಗೊತ್ತು ಜಾನಕಿ, ಮಗಿನ ಸಾಯಿಸ್ಬೇಕು ಅಂತಾನೆ ನಿಮ್ಮ ಅತ್ತೆ ಈ ಕೆಲಸ ಮಾಡೋಳೆ. ನೋಡು, ನೀನು ಕಾಲಿಗೆ ಬಿದ್ದುಬಿಡ್ತೀನಿ. ಆ ಡಾಕ್ಟರ್ ಹತ್ರ ಪೊಲೀಸು ಗೀಲೀಸು ಅಂತ ಕಂಪ್ಲೇಂಟ್ ಕೊಡ್ಬೇಡ ಅಂತೇಳು. ಇದನ್ನ ಏನೇ ಇದ್ರು ನಾವೇ ನೋಡ್ಕೊಂಬನ ಕಣೆ. ಏನಮ್ಮ ಹಿಂಗೆ ಮಾತಾಡ್ತೀಯಾ? ಉಗಿದು ಒಳಗಾಕ್ಲಿ, ಸುಮ್ಕಿರ್ರಿ. ಅಲ್ಲೇ ಬಿದ್ದಿರ್ರಿ, ಜೈಲಾಗ ಗೊತ್ತಾಗ್ತತಿ. ಬೇಡ ಕಣೆ ಜಾನಕಿ. ಅಲ್ಲ ನೋಡು, ಅಳಿಯಂದ್ರೆ ಬೇರೆ ಈಗಲೇ ಬಂದವ್ರೆ. ಆ ವಿಷಯ ಏನಾನ ಅಳಿಯಂದ್ರೆ ಕಿವಿಗೆ ಬಿತ್ತು ಅಂದರೆ ಅವ್ರು ಎಷ್ಟು ನೊಂದ್ಕೊಳಲ್ಲ. ನಮ್ಮ ಅಮ್ಮನೇ ನನ್ನ ಮಗಿನ ಸಾಯ್ಸಕ್ಕೆ ನೋಡೋಳೆ ಅಂತ ಎಷ್ಟು ನೊಂದ್ಕೊಂಡು ಏನಾನ ಹೆಚ್ಚು ಕಮ್ಮಿ ಮಾಡಿಬಿಟ್ಟವ್ರು ಕಣೆ. ಹೋಗಿಲಿ ಬಿಡಮ್ಮ, ಹೋಗಿ ಸರಿಗೆ ಮಂಗಳಾರತಿ ಮಾಡಲಿ. ಅವ್ರ ಮಗಿನೇ ಅವ್ರು ಸಾಯ್ಸಕ್ಕೆ ನೋಡೋರೆ ಅಂತ ಅಂದಮೇಲೆ ಈಗ ಬಾವ ತಾನೇ ಉಗಿಬೇಕು ಅವ್ರಿಗೆ. ನಾವಂದ್ರೆ ಸರೋಗಲ್ಲ. ಮಗನೇ ಸರಿ ಅವ್ರಿಗೆ. ಸರಿ ಕಣೆ ಜಾನಕಿ, ಇದನ್ನೇನಿದ್ರು ನಾವೇ ಮನೆಗೆ ತೀರ್ಮಾನ ತಕೊಂಬನ. ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಎಲ್ಲ ಕೊಡಬೇಡಿ ಅಂತ ಡಾಕ್ಟ್ರಿಗೆ ಹೆಂಗಾರ ಹೇಳ ಅಮ್ಮಯ್ಯ. ಈ ವಿಷಯ ಬಾವಂಗೆ ಗೊತ್ತಾದರೂ ಅವ್ರು ಏನಾದರೂ ಆ್ಯಕ್ಷನ್ ತಗೋತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ ಕಣಮ್ಮ. ಆದರೆ ನಾನು ಮಾತ್ರ ಆ ಮುದುಕಿನ ಸುಮ್ಮನೆ ಬಿಡ್ಗಿಡಲ್ಲ ಮಾತ್ರ. ಈಗ ನೀವು ಲಕ್ಷ್ಮಿ ಅಕ್ಕನ ಊರಿಗೆ ಕರ್ಕೊಂಡೋಗ್ರಿ. ನನ್ನ ಪಾಡಿಗೆ ನಾನು ಊರಿಗೆ ಹೋಗ್ತೀನಿ. ತಡ್ಕಳಿ ಅಮ್ಮಯ್ಯ ಒಂದ್ಸಣ. ಹಂಗೆ ಲಕ್ಷ್ಮಿ ಊರಿಗೆ ಬಿಟ್ಬಿಟ್ಟು ಹೋಗಿ ಬಂತೆ. ಯಾಕೆ ಆತ್ರ ಬೀಳ್ತೀಯ ನೀನು? ಎಲ್ಲದಕ್ಕೂ ಆತ್ರ ಬೀಳ್ಬೇಡ, ಸಮಾಧಾನ ಮಾಡ್ಕೆ ನೀನು. ಆ ಲಕ್ಷ್ಮಿಗೆ ಬೇರೆ ಇನ್ನೂ ಆ ವಿಷಯನೇ ಗೊತ್ತಿಲ್ಲ. ನಮ್ಮ ಅತ್ತೆನೇ ಯಾಕವ್ರೆ ಅಂತ ಅವಳಿಗೆ ಗೊತ್ತಾಯ್ತು ಅಂದರೆ ಅವಳು ಇನ್ನು ನೊಂದ್ಕೊಂತಾಳೆ. ಸುಮ್ಮನಿರೋರು, ಅಷ್ಟು ಆತ್ರ ಬೀಳ್ಬೇಡ. ಇನ್ನೇನು ಮುಚ್ಚಿಡಕ್ಕಾಗ್ತತೆ ನಮ್ಮ ಈ ವಿಷಯನ? ನೀನು ಏನಮ್ಮ ಹಿಂಗೆ ಮಾತಾಡ್ತಿ? ಎಲ್ಲರಿಗೂ ಗೊತ್ತಾಗ್ಲಿ ತಕ್ಕ ಯಾರು ಹೆಂಗೆ ಅಂಬೋದು. ಮಗಿನೇ ಸಾಯ್ಸಕ್ಕೆ ನೋಡೋಳೆ ಅಂದರೆ ಇನ್ನೆಂತ ಅತ್ತೆ ಇರ್ಬೇಡ ಅವಳು. ಸರಿ ಆಯಿತು, ಇದನ್ನೇನಿದ್ರು ನಾವೇ ನೋಡ್ಕೊಂಬನ. ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ ಅಂತ ನೀನು ಡಾಕ್ಟ್ರಿಗೆ ಹೇಳು. ನೋಡಮ್ಮ, ಒಂದು ನಿಮಿಷ ಯೋಚನೆ ಮಾಡಿ ನೋಡು. ಈ ಕ್ಷಣಕ್ಕೇನೆ ಡಾಕ್ಟರ್ ಪೊಲೀಸರು ಫೋನ್ ಮಾಡ್ತಾರೆ. ಏನಿಲ್ಲ, ಅಲ್ಲಿಂದನೇ ಒದ್ದು ಒಳಕಾಕ್ತಾರೆ ಅವ್ರನ್ನ. ಬೇಡ ಜಾನಕಿ, ಆ ವಯಸ್ಸಾಗಿರೋರನ್ನ ತಗೊಂಡೋಗಿ ಜೈಲಿಗೆ ಹಾಕಿ ಏನು ಮಾಡ್ತೀಯ? ಅವ್ರಿಗೇನಿದ್ರು ನಾವೇ ನೋಡ್ಕೊಂಬಂದು ಸುಮ್ಕಿರು. ನೋಡಿ ನೀನು ಡಾಕ್ಟರ್ ತಗ ಮೊದಲು ಹೇಳೋಗು, ಡಾಕ್ಟರ್ ಇದನ್ನು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡಬೇಡ್ರಿ ಅಂತ. ಅಮ್ಮ, ನಾವು ಕಂಪ್ಲೇಂಟ್ ಕೊಡಲಿ ಬಿಡಲಿ, ಅವ್ರು ಆಲ್ರೆಡಿ ಇದನ್ನ ಕೇಸ್ ಮಾಡಿರ್ತಾರೆ. ಯಾಕಂದರೆ ಇದು ಕೊಲೆ ಪ್ರಯತ್ನ ಅಂತ. ಆಯಿತಾ? ನಾವು ಕಂಪ್ಲೇಂಟ್ ಕೊಡಲಿ ಬಿಡಲಿ, ಅವರು ಇದನ್ನೆಲ್ಲನೂ ಒಂದ್ಸರಿ ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಹಂಗಾರೆ ನಿಮ್ಮ ಅತ್ತೆ ಸಿಕ್ಕಾಕೊಂತಾಳೆ ಕಣೆ ಅಮ್ಮಯ್ಯ. ನಾನು ಅದನ್ನೇ ಕಣಮ್ಮ ಹೇಳ್ತಿರೋದು, ಸಿಗಾಕಲ್ಲಿ ಬಿಡು. ಒಳಗಾಕ್ಲಿ, ಬಿದ್ದಿರ್ಲಿ, ಅಲ್ಲಿ ಬುದ್ಧಿ ಬರ್ತದ ಅವ್ರಿಗೆ. ನೋಡು, ಈ ವಿಷಯ ಎಲ್ಲರಿಗೂ ಗೊತ್ತಾಗೈತೆ ಅಂತ ಅವ್ರಿಗೂ ಗೊತ್ತಾದ್ಮೇಲೆ ಅವ್ರಿಗೆ ಮಾನ ಮರ್ಯಾದೆ ಇರಲ್ಲ ಕಣೆ. ಅರ್ಥ ಮಾಡ್ಕೊಳ್ಳಿ. ಕೇಸು ಗೀಸು ಅಂತ ಎಲ್ಲ ಏನು ಬೇಡ ಕಣೆ. ನೀನು ಕಾಲಿಗೆ ಬೀಳ್ತೀನಮ್ಮ ತಾಯಿ ಜಾನಕಿ. ಅಂತ ಕೆಲಸ ಎಲ್ಲ ಏನು ಮಾಡೋದು ಬೇಡ. ಬೇಕಾದ್ರೆ ನಾನು ಊರಿಗೆ ಬರ್ತೀನಿ, ಬಂದು ಸರಿಯಾಗಿ ಉಗಿತೀನಿ ನಮ್ಮ ಮುದುಕಿಗೆ. ನೀನು ನಡಿ, ನೀನು ಹೋಗಿ ಮೊದಲು ಡಾಕ್ಟ್ರಿಗೆ ಹೇಳೋಗೆ ಅಮ್ಮಯ್ಯ. ಕಂಪ್ಲೇಂಟ್ ಕೊಡ್ಲಿ ಬಿಡ್ಲಿ ಕಣಮ್ಮ, ನಾನಂತೂ ಸುಮ್ಮನೆ ಅಂತೂ ಬಿಡಲ್ಲ ಆ ಮುದುಕಿನ ಮಾತ್ರ. ದಿನ ಬೆಳಗ್ಗೆ ಆದರೆ ನೆನೆಸ್ಕೊಂತಿರ್ಬೇಕು ಜೀವನದಾಗೆ. ಯಾಕಾದ್ರೂ ಇಂಥ ಕೆಲಸ ಮಾಡಿನೋ ಅಂತ ಸಾಯತಕ್ಕ ನೆನ್ಪಿಕ್ಕಬೇಕು. ಹಂಗೆ ಮಾಡ್ತೀನಿ ಆ ಮುದುಕಿಗೆ ನಾನು. ಅದೇನು ಬೇಕಾ ನೀನು ಊರಿಗೆ ಹೋದ್ನಂತ ಮಾಡ್ಕೊಂಡಿವಂತೆ. ಮೊದಲು ನೀನು ಡಾಕ್ಟ್ರಿಗೆ ಹೋಗಿ ಹೇಳು, ಕಂಪ್ಲೇಂಟ್ ಎಲ್ಲ ಕೊಡಬೇಡಿ ಅಂತ. ನಡಿ ನೀನು. ಏನನ್ನ ಪ್ರಾಬ್ಲಮ್ ಏನತ್ತೆ? ಏನಿಲ್ಲ ಅಡಿ ಅಂದರೆ ಏನಿಲ್ಲ ಬಿಡ್ರಿ. ಡಾಕ್ಟರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಓಕೆ ಸಿಸ್ಟರ್. ನಿತ್ಯ? ಹಾಂ ಸರ್. ಸರ್, ಒಂದು 5 ನಿಮಿಷ ಹೊರಗಡೆ ಇರಿ, ಕರೀತಾರೆ ಡಾಕ್ಟ್ರು. ಬಾವಾ, ನಡೀರಿ. ಸಿಸ್ಟರ್, ಏನು ತೀರ್ಮಾನ ಮಾಡಿದ್ರಿ? ಕೇಸ್ ಕಂಟಿನ್ಯೂ ಮಾಡೋಣ? ಬೇಡ ಡಾಕ್ಟ್ರೆ, ನಮ್ಮಮ್ಮ ಯಾಕೋ ಬೇಡ ಅಂತ ಹೇಳ್ತಿದ್ದಾರೆ. ಹಾಗಲ್ಲ ಸಿಸ್ಟರ್, ನಿಮಗೆ ಮೋಸ ಮಾಡಿರೋರು ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮ್ಗಿಲ್ವಾ? ಡಾಕ್ಟರ್, ನೀವು ಬೇಜಾರು ಮಾಡ್ಕೋಬೇಡಿ, ನಾವು ಹಿಂಗೆ ಹೇಳ್ತೀವಿ ಅಂತ. ನಮ್ಗೆಲ್ಲನೂ ಗೊತ್ತು ಡಾಕ್ಟ್ರ್. ಈ ಕೆಲಸ ಯಾರು ಮಾಡೋರೆ ಅನ್ನೋದು 100% ಸತ್ಯ ನಮಗೆ ಗೊತ್ತೈತೆ. ದಯವಿಟ್ಟು ಈ ಕೇಸ್ ಅಂತೂ ಇಲ್ಲಿಗೆ ನಿಲ್ಲಿಸ್ಬಿಡಿ. ಹಾಗಿದ್ರೆ ನೀವು ಅವ್ರನ್ನ ಜೈಲಿಗೆ ಹಾಕ್ಬೋದಲ್ವಾ? ಬೇರೆ ಯಾರನ್ನ ಆಗಿದ್ರೆ ಈ ಕೆಲಸ ಮಾಡ್ಬೋದಾಗಿತ್ತು ಡಾಕ್ಟ್ರೆ. ಸ್ವಂತ ನಮ್ಮವರೇ ಈ ಕೆಲಸ ಮಾಡಿದ್ದಾರೆ. ಇವ್ರನ್ನೇನಿದ್ರು ನಾವೇ ನೋಡ್ಕೊತೀವಿ. ದಯವಿಟ್ಟು ಈ ಕೇಸ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಸರಿ ಸಿಸ್ಟರ್, ಯಾವುದಕ್ಕೂ ನೀವು ಇವತ್ತೇ ಡಿಸೈಡ್ ಮಾಡಿ ಹೇಳಬೇಕು. ಸರಿ ಡಾಕ್ಟ್ರೆ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾವೇ ನೋಡ್ತೀವಿ. ಆದಷ್ಟು ಇಂಥವರಿಂದ ಪೇಷಂಟ್ನ ನೀವು ದೂರ ಇಡೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಖಂಡಿತ ಡಾಕ್ಟ್ರೆ. ಸರಿ ಸಿಸ್ಟರ್, ಏನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಬನ್ನಿ, ಸರಿನಾ? ಖಂಡಿತ ಡಾಕ್ಟ್ರೆ. ಸರಿ, ನೀವಿನ್ನು ಹೊರಡ್ಬೋದು. ಹುಷಾರು ಸಿಸ್ಟರ್. ಸರಿ ಡಾಕ್ಟ್ರೆ. ಅಮ್ಮ, ಏನು ಹೇಳಿರಿ ಡಾಕ್ಟ್ರು?
ಒಳ್ಳೇದಾಯ್ತು ಹೇಳೋದಕ್ಕೆ. ತಾಯಿ ಮಗ ಆರೋಗ್ಯವಾಗವ್ರಂತೆ. ಬಾಬಾ ಒಂದ್ 2 ನಿಮಿಷ ಬರ್ರಿ, ನಿಮ್ ತಾವ್ ಮಾತಾಡ್ಬೇಕು. ಯಾಕಮ್ಮ ನಡಿ. ಅಮ್ಮ ಬಿಡಮ್ಮ, ಇವಾಗ ಲಕ್ಷ್ಮಿಗೆ ಅಡುಗೆ ಊಟ ಎಲ್ಲ ಏನ್ ಹೇಳವ್ರೆ ಡಾಕ್ಟ್ರು? ಏನ್ ಅನ್ಬೇಕಂತೆ, ಏನ್ ತಿನ್ಬೇಕಂತೆ? ಏನ್ ಅಂತದೆಲ್ಲ ಏನ್ ಹೇಳಿಲ್ಲ ಅಲ್ದಡಮ್ಮ. ಮನೆಗೆ ಏನ್ ಅಡುಗೆ ಮಾಡ್ಕೊಡ್ತೀವ ಅದೇ ಊಟ ಮಾಡ್ಬೋದಂತೆ. ಮತ್ತೆ ಏನಾನ ಒಂದಿಟ್ಟು ಬಿಸಿ ಅನ್ನ ಸಾರ ಮುದ್ದೆನ ಏನಾನ ಮಾಡ್ಕೊಡಮ್ಮ ಊಟ ಮಾಡ್ಲಿ. ನೀನ್ ಊಟ ಮಾಡ್ದಂದಡಮ್ಮ ಬೆಳಿಗ್ಗೆ? ಬೆಳಿಗ್ಗೆ ಒಂದ್ ಲೋಟ ಅಕ್ಕಿ ಇಟ್ಬಿಟ್ಟು ಒಂದಿಟ್ಟು ಗೊಜ್ಜು ಮಾಡಿದ್ದೆ ಕಣೆ ಅಮ್ಮಯ್ಯ. ರಂಗೇಗೌಡ ಬೇರೆ ಇಲ್ಲೇ ಇದ್ನಲ್ಲ ಪಾಪ, ಹೊಟ್ಟೆ ಹಸ್ಕೊಂಡ್ಬಿಡ್ತಾನೆ ಅಂತ ಮಾಡಿದ್ದು ಊಟ ಮಾಡಿದೀವಿ ನಾವು. ಈಗ ಬಿಸಿದ್ ಏನಾನ ಒಂಚೂರು ಮಾಡ್ರಿ. ಆಯ್ತು ಹೇಳ್ದಡಮ್ಮ, ಮಾಡ್ತೀನಿ ನಾನು. ಲಕ್ಷ್ಮಿ ಹೋಗಿ ಒಂದ್ ಸಣ್ಣ ಹೊತ್ತು ಮನೆಗೆ ಹೋಗಿ, ನೀನು ಹೋಗಿ ಹೋಗಿ ಅಮ್ಮಯ್ಯ, ಅಡುಗೆ ಆಗತಕ್ಕ ಒಂದ್ ಸಣ್ಣ ಮನೆಗೆ ಹೋಗಂಗೆ. ಅಲ್ವೇ ಪುಟ್ಟಮ್ಮಿ, ಡಾಕ್ಟ್ರ್ ಏನ್ ಹೇಳಿರಿ? ಇನ್ನೇನ್ ಹೇಳ್ತಾರ ಅದಕ್ಕೆ? ಅದೇ ಅವಳು ಬೆಳಗ್ಗೆ ಕೇಸರಿ ಪುಡಿ ಹಾಕ್ಯಂಡ್ ಕುಡ್ದಿದ್ಲಲ್ಲ ಹಾಲ್ಗೆ, ಅದ್ರೊಳಗೆ ವಿಷ ಬೆಳೆಸಿರೋದು ನಿಜ ಕಣದ್ಕೆ. ಅಯ್ಯೋ ಭಗವಂತ, ನಿಜನೇನೆ ಪುಟ್ಟಮ್ಮಿ? ಲೈ ಪುಟ್ಟಮ್ಮಿ, ಇವನ್ ಮಾತಾಡ್ತಿದ್ದೀಯ ನೀನು? ಹ್ಞೂ ಕಣಜ್ಜ, ಇನ್ನೇನು ಎಲ್ಲರಿಗೂ ಮುಚ್ಚು ಮರೆ ಮಾಡಿ ಇನ್ನೇನು ಪ್ರಯೋಜನ ಐತೆ? ಇನ್ನೇನು ಇಲ್ಲ. ಅವ್ರ ಅತ್ತೆನೇ ಆ ಕೇಸರಿ ಒಳಿಕೆ ಆ ಥರದ ಮಗ ಸಾಯ ಅಂತದ್ದು ವಿಷ ಹಾಕ್ಬಿಟ್ಟು ಕೊಟ್ಟವಳೆ. ಅದು ಇನ್ನೊಂದ್ಕಿತ ತಕೊಬಿಟ್ಟಿದ್ರು ಆ ಮಗ ಉಳಿತಿರ್ಲಿಲ್ಲ ಬಿಡು. ಒಂದ್ಕಿತ ಅಲ್ಲ, ನಾವು ಒಂದಿನ ಲೇಟಾಗಿ ಆಸ್ಪತ್ರೆಗೆ ಹೋಗಿದ್ದಿದ್ರು ಮಗ ಉಳಿತಿರ್ಲಿಲ್ಲ. ಅಯ್ಯೋ ಅವಳ ಮಾಕ ಮುಚ್ಚ ಮೊಗ ಸಾಯ ಅಂತ ದಿಸ ಹಾಕೊಟ್ಟವಳೆ. ಅವಳಿಗೆ ಏನ್ ಬಂದಿದ್ದು ದೊಡ್ಡ ರೋಗ? ಲೇ ಪುಟ್ಟಮ್ಮಿ, ಹೋಗ್ ಬರ್ತೀನಿ ಇರು ಒಂದ್ ಸಣ್ಣ ನಾನು. ಸುಮ್ಕಿರಜ್ಜ ನೀನು, ಹೋಗಂತ ಅಡ್ಕ ಹಂಗೆ ಎಲ್ಲ ಹೋಗನೆ. ಅದಕ್ಕೆ ಯಾಕೆ ಆತ್ರ ಬಿಡ್ತಿ? ಹೋಗಂತ ಅಡ್ಕಾರ ಫಸ್ಟು. ಈಗ ಬಂದವಳಿಂದ ಮನೆಗೆ ಲಕ್ಷ್ಮಿ. ಹಂಗಾರೆ ಒಳಿಯಂದ್ರಿಗೆ ಹೇಳಿದ್ವಾ ನಿಮ್ಮ ಅಮ್ಮನ ಇಸ ಹಾಕವಳಿ ಅಂತನ? ಯಾ ಬಾಯಿಗಿಂದ ಹೇಳಜ್ಜ ನನಗಂತ ನಿಮ್ಮ ಅಮ್ಮ ಇಸ ಹಾಕವಳಿ ಅಂತ? ಈಗ ಅದಕ್ಕೇನೆ ನಾ ಜಾನ್ಕಿ ಕರ್ಕೊಂಡೋಗವಳು ಹೇಳಕ್ಕೆ. ಅಯ್ಯೋ ಮಾಕ ಮುಚ್ಚ, ಏನ್ ಬಂತ ಅಮ್ಮಂಗ್ ದೊಡ್ಡ ರೋಗ ಇಸ ಹಾಕ ಅಂತದ್ದು? ಅಲ್ಲ ಮಗ ಏನ್ ಮಾಡಿತ್ತು ಅವಳಿಗೆ? ಆಗ ಪುಟ್ಟಮ್ಮ ಮತ್ತೆ ಇಸ ಹಾಕ್ಯವ್ರಿ ಅಂತೇಳಿ ಡಾಕ್ಟ್ರು ಏನು ಕಂಪ್ಲೇಂಟ್ ಅಂತ ಏನು ಮಾತಾಡ್ಲಿಲ್ವೇನೆ? ಹೇಳಿರು ಕಣದ್ಕೆ. ಕಂಪ್ಲೇಂಟ್ ಕೊಡ್ತೀವಿ, ಇವಾಗ ಅದನ್ನ ಯಾರು ಕೊಟ್ಟಿದ್ದು, ಹೆಂಗ್ ತಗೊಬಂದ್ರಿ, ಅದು ಎಲ್ಲಿಂದ ತಗೊಬಂದ್ರಿ ಅಂತ ಅಷ್ಟು ಹೇಳಿದ್ರೆ ಸಾಕು ನಮಗೆ. ಏನಿದ್ರು ಇನ್ಸ್ಪೆಕ್ಟ್ರು ಎಲ್ಲಾನು ಪೊಲೀಸ್ನವ್ರು ಬಂದೆಲ್ಲ ಚೆಕಪ್ ಮಾಡಿ ಕಂಡುಹಿಡಿತಾರೆ ಅಂತ ಹೇಳಿರೋರು. ಆದ್ರೆ ಇವಳು ಲಕ್ಷ್ಮಿಗೆ ಕೊಟ್ಟಿರೋದು ಅವ್ರ ಅತ್ತೆನೇ ಅಲ್ವೇ? ಆ ಕೈಯಾರೆ ಅವ್ರ ಅತ್ತೆನೇ ಕೊಟ್ಟವಳಂತೆ ಲಕ್ಷ್ಮಿಗೆ. ಇನ್ನ ಆಯಮ್ನೇ ಕೊಟ್ಟವಳೆ ಅಂತ ನಮಗೆ ಗೊತ್ತಿದ್ದು ಇನ್ನೆಲ್ಲಿ ಹುಡಿಕೊಂಡು ಹೋಗನಿ? ಇವಾಗ ಆಯಮ್ನೇ ಇಸ್ ಹಾಕಿರೋದು ನಂಬದು ನಿಜ ಆಯ್ತಲ್ಲ. ಹಂಗಾರೆ ಇವಾಗ ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋಗ್ತಾರಂತೇನು? ಅಯ್ಯೋ ಸುಮ್ಕಿರೋದಕ್ಕೆ ನೀನು, ಸುಮ್ಕಿರು. ಬಂದು ಅವ್ರು ಕರ್ಕೊಂಡು ಹೋಗಿ ಏನು ಪ್ರಯೋಜನ? ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ ಅಷ್ಟೇ. ಈ ವಯಸ್ಸಾದಂತ ಕಾಲಕ್ಕೆ ಆ ಪಾಪ ಸುತ್ಕೊಂಡು ನಾವೇನು ಮಾಡನಿ? ನಾನೇ ಹೋಗಿ ಸರಿ ಹೋಗಿತ್ತೀನಿ, ಸುಮ್ಕಿರು. ಏನೇ ನೀನು ನಿಂತಳು? ಅಲ್ಲ ನಿನಗೇನು ಬುದ್ಧಿ ಐತೇನೆ ನಿನಗೆ? ಅಲ್ಲ ಮುಗಿನೇ ಸಾಯ್ಸಕ್ಕೆ ನೋಡವಳೆ ಅವಳು ಅಂತಂದ್ಮೇಲೆ, ಅವ್ರು ಹುಮ್ಸತ್ ಕುಡಿನೇ ಅವಳು ಸಾಯ್ಸಕ್ಕೆ ನೋಡವಳೆ ಅಂದಮೇಲೆ ಕೊಲೆ ಮಾಡಕ್ಕೆ ತಾನೇ ಅವಳು ಪ್ರಯತ್ನ ಪಟ್ಟವಳೆ. ಅಂತವಳ ನೀನು ಜೈಲ್ಗೆ ಹಾಕೋದು ಬೇಡ ಅಂತ ಹೇಳ್ತೀಯ? ನೀನು ಏನು ಮಾಡಿಯ ಹೋಗಿ? ಎಷ್ಟು ದುಡ್ಡಿಯ ನೀನು? ಮುಗಿದಿರ್ತಾನೆ ಅವ್ರು ಬದಲಾಗ್ತಾರೆ ಅನ್ಕೊಂಡಿದೀಯಾ? ನಾನು ಕಳ್ಸೋದೇ ಇಲ್ಲ ಅದಕ್ಕೆ. ಮಗ ಆಗತ್ತೆ ಅನ್ಕೊಂಡು ವರ್ಷ ಅಲ್ಲ ಇನ್ನ ನೋಡು, ಆ ವರ್ಷ ತಕ್ಕ ಮಗ ಆಗೋವರೆಗೂ ಇಲ್ಲೇ ಇರಿಸ್ಕೊಂಡು ಬಾಣಿತನ ಮುಗಿಸಿ ನಾನು ಕಳ್ಸೋದು ಲಕ್ಷ್ಮಿನ. ಅಲ್ಲಿವರೆಗೂ ಏನನ ಮಾಡ್ಕೊಂಡ್ಲಿ ಏನನ್ನ ಬಿಟ್ಕೊಂಡ್ಲಿ ಹೋಗಿ ಉಗಿದು ಬರೋದಂತೂ ಬೈದು ಬರ್ತೀನಿ ನಾನು, ಅದೇನಾ ನಿಜ. ಆದರೆ ಲಕ್ಷ್ಮಿನ ಮಾತ್ರ ನಾನು ಕಳ್ಸಕ್ಕೆ ಹೋಗಲ್ಲ. ಇನ್ನ 3 ವರ್ಷ ಬೇಕಾದ್ರೆ ಅವಳು ಇಲ್ಲೇ ಇದ್ಬಿಡ್ಲಿ, ಮಗ ದೊಡ್ಡದು ಮಾಡಿ ನಾನು ಕಳ್ಸೋದು. ಕಳ್ಸ್ಗಿಳ್ಸಲ್ಲ ನಾನು. ಅದೇನು ಮಾಡ್ಕೊಂತಾರ ಮಾಡ್ಕೊಂಡ್ಲಿ, ಬರಲಿ ಅವಳು ಇಲ್ಲಿ ಮನೆ ತಕ್ಕೆ. ಇರತಕ್ಕ ಇದು ಎಂತೋಳು ಸಿಕ್ಬಿಟ್ಲಪ್ಪ ನಮ್ಮ ಲಕ್ಷ್ಮಿಗೆ. ಹೆಂಗ ದೇವ್ರೇನು ಮೋಸ ಮಾಡಲಿಲ್ಲ ಬಿಡೋದಕ್ಕೆ. ಸದ್ಯಕ್ಕೆ ಹಂಗ ತಾಯಿ ಮಗಿನ ಆರೋಗ್ಯ ಬಗ್ಗೆ ಕಾಪಾಡ್ಕೊಟ್ಟ. ಇನ್ನು ಮಗ ಆಗೋವರೆಗೂ ಹುಷಾರ ಕಾಪಾಡ್ಕೋಬೇಕು ನಾನು, ಅಷ್ಟೇನೆ. ಅವಳೆಲ್ಲೂ ಬಿಟ್ಕದಲ್ಲ, ಅವಳಿಗೆ ಏನು ಹೇಳ್ಬಿಡ್ತೀನಿ, ಹೇಳಿ ಕೇಳಿ ಏನು ತಿಂಬಂಗೂ ಇಲ್ಲ ಅಂತೇಳಿ ಎಲ್ಲ ನಾನೇ ಕೊಡ್ತೀನಿ ಕಣದ್ಕೆ. ಪಾಪ ಹೇಳಿ ಅಮ್ಮಯ್ಯ, ಅವಳು ಏನು ತಿಂದವಳೆ? ಎಲ್ಲನೂ ಪಾಪ ಏನನ್ನ ಕೊಟ್ಟಿದ್ದು ಮಾತ್ರನೇ ತಿಂದವಳೆ, ಊಟ ಅಷ್ಟೇ ತಿಂದವಳೆ. ಏನು ಹೇಳಿ ಕೇಳಿ ಮುಡ್ತಿರ್ಲಿಲ್ಲ. ಏನೋ ಒಂದು ನಂಬಿಕೆ ಮೇಲೆ ನಮ್ಮ ಅತ್ತೆ ಪ್ರೀತಿಯಿಂದ ಕೇಸರಿ ಕೊಟ್ಟವಳಲ್ಲ, ಅವಳಿಗೂ ಖುಷಿ ಇರಲ್ವಾ? ನಮ್ಮ ಅತ್ತೆ ಬದಲಾಗವ್ರೆ, ಮಗ ಆಗ್ತೈತೆ ಎಂಬ ಖುಷಿ ಅವ್ರಿಗೂ ಐತೆ ಎಂಬುದು ಏನೋ ಇವಳು ಮನ್ಸಾಗ ಆಸೆ. ಪಾಪ ಕೊಟ್ಟವ್ರೆ ಅಂತೇಳಿ ಪಾಪ ಅವಳಿಗೆ ಏನು ಗೊತ್ತು? ಕುಡ್ದವಳೆ. ಇವಳು ಇಂಥ ಒಳಗೆ ಸಂಚು ಮಾಡವಳೆ ಅಂತಂದ್ರೆ ಇನ್ನೆಂತೋಳು ಇರ್ಬೇಡ್ವೆ ಅವಳು. ಸರಿ ಕಣದ್ಕೆ, ಸಾಯಂಕಾಲದ ಕಡೆಯಿಂದ ನಾನು ಜಾನಕಿ ಹೋಗ್ತಿದ್ದೀವಿ ಊರಿಗೆ. ನೀವು ಇಲ್ಲೇ ಇರ್ರಿ ಮನೆ ತಗ ಲಕ್ಷ್ಮಿ ನೋಡ್ಕೊಂಡು. ನಡಿಯ, ನಾನು ಬರ್ತೀನಿ. ಏನು ನೀವಿಬ್ಬರೇ ಹೋಗೋದು? ಬರ್ತೀನಿ ನಡಿ. ಅದೇ ಕಣಕ್ಕ, ಸುಮ್ಕಿದ್ದಷ್ಟು ತಲೆ ಮೇಲೆ ಕೂಕಂತಾರೆ, ಏನು ಹೇಳಲ್ಲ ಕೇಳಲ್ಲ ಅಂತಂದ್ರೆ ಒಂದ್ಸರಿ ತಿರುಗಿ ಬೀಳ್ಬೇಕು ಅವ್ರಿಗೆ, ಅವಾಗ ಅಡಕವಾಗಿ ಕುಕ್ಕರ್ಸ್ಕೊಂತಾರ ಅವರು. ಅದಕ್ಕೆಮ್ಮ ನಾನು ಇಷ್ಟು ದಿವಸ ನೋಡಿ ಅಂದ್ರೆ ಮಕ್ಕ ನೋಡ್ಕೊಂಡು ಸುಮ್ಕಿದ್ದೀನಿ, ಬೇಡ ಬೇಡ ಅನ್ಕೊಂಡು. ಯಾಕಂದ್ರೆ ಅವ್ರ ತಾಯಿ ಮಕ್ಕಳು ದೂರ ಆಗೋದು ಬೇಡ. ಚಂದಕ್ಕಿರ್ಲಿ, ಅಯ್ಯೋ ಸಂಸಾರ ಅಂದಮೇಲೆ ಒಂದು ಬರ್ತವೆ ಒಂದು ಹೋಗ್ತವೆ, ಹೆಂಗ ನಡ್ಕೊಂಡು ಹೋಗ್ತತೆ ಅಂತೇಳಿ ನಾನು ಸುಮ್ಕಿದ್ರೆ ಇಂಥ ಕೆಲಸ ಮಾಡೋಳಲ್ಲ. ಇಂಥವ್ರಿಗೆ ಏನು ಮಾಡ್ತೀವಿ ಹೇಳೋದಕ್ಕೆ? ಈಗ ನೀನೇನು ಮಾಡಕ್ಕೆ ಹೋಗ್ಬೇಡ. ಈಗ ಮಗ ಗೊತ್ತಾಗ್ಲಿ ನೋಡೋಣ, ಮಗ ಅದೇನು ತೀರ್ಮಾನ ತಕೊಂತಾನೆ ನೋಡೋಣ. ಈಗ ನೀನು ಒಳಗಿನ ಮಕ್ಕ ನೋಡ್ಕೊಂಡು ಸುಮ್ಮನೆ ಬಿಟ್ಟಿದ್ದಲ್ವಾ? ಈಗ ಮಗುಂಗೆ ಸ್ವಂತ ಎತ್ತು ತಾಯಿನೇ ಮೊಮ್ಮಗಿಗೆ ಇಸ ಹಾಕ್ಯವೆ ಅಂತ ಅವನಿಗೆ ಗೊತ್ತಾದ್ರೆ ಈಗ ನಿನ್ನ ನಡಿಯ ಏನು ಮಾಡ್ತಾನೆ ನೋಡಂತಡಿ. ಈಗ ನೀನು ಹೋಗಿ ಉಗಿಯೋದ್ರಿಂದ ಏನು ಸರಿ ಇಲ್ಲ.
ಸ್ವಂತ ಅವನ ಹೊಟ್ಟೆ ಹುಟ್ಟಿರೋ ಮಗಿಗೆ ತಾನೇ ಅವಳು ಹಾಕಿರೋದು ಎತ್ತು ತಾಯಿ. ಈಗ ಅವನೇನ್ ನಿರ್ಧಾರ ಮಾಡ್ತೇನೆ ನೋಡೋಣ, ಸುಮ್ಕಿರು. ಯಾಕಮ್ಮ ಅಳ್ತಾ ಇದ್ದಿ? ಬಾಬಾ, ನಾನು ಇವಾಗ ಹೇಳೋದ್ರಿಂದ ನಿಮ್ಮ ಮನಸ್ಸಿಗೆ ಬಹಳ ನೋವಾಗ್ಬೋದು. ನಾನು ಕೇಳೋಣ ಅಂತಿದ್ದೆ ಕಣಮ್ಮ ಜಾನಕಿ. ಡಾಕ್ಟ್ರ್ ಏನು ಹೇಳಿದ್ದು? ಏನ ಕೇಸರಿ ಪುಡಿ ಒಳಗೆ ವಿಷ ಬೆರೆಸವ್ರೆ ಅಂತ ಹೇಳ್ತಿದ್ರು. ಎಲ್ಲಿಂದ ತಗೊಬಂದಿದ್ದದು? ಅಲ್ಲ, ನಮ್ಮನೆ ಒಳಗೆ ಯಾರಮ್ಮ ಅಂತಾರವ್ರಿಗೆ ಕೇಸರಿಗೆ ವಿಷ ಬೆರೆಸ್ಕೊಡ ಅಂತಾರು? ಎಲ್ಲ ಫುಡ್ ಪಾಯ್ಸನ್ ಏನಾನ ಆಗಿರ್ಬೇಕು, ಇಲ್ಲ ಅದೆಲ್ಲ ಡೇಟ್ ಮುಗ್ದೋಗಿರ್ಬೇಕು ಕಣಮ್ಮ. ಅದಕ್ಕೆ ಅದು ಆ ಥರ ಬಂದಿರಬೇಕು ರಿಪೋರ್ಟ್ನಾಗೆ. ಬಾಬಾ, ನಿಮ್ಮ ಹತ್ರ ಏನ್ ಮುಚ್ಚುಮರೆ? ಇವತ್ತೆಲ್ಲ ವಿಷಯನೂ ನಿಮಗೆ ಗೊತ್ತಾಗ್ಬೇಕು. ಇದಕ್ಕೆಲ್ಲ ಕಾರಣ ಇನ್ಯಾರು ಅಲ್ಲ ಬಾಬಾ, ನಿಮ್ಮ ಅಮ್ಮನೇ. ಏನು ಹೇಳ್ತಾ ಇದೆಯಾ ಜಾನಕಿ ನೀನು? ಅಲ್ಲ ಬಾಬಾ, ಇಷ್ಟು ದಿವಸ ಮನೆಗೆ ಇಟ್ಕೊಂಡು ನೀವು ನೋಡ್ತಿದ್ರಿ ಅತ್ತೆ ಲಕ್ಷ್ಮಿ ಅಕ್ಕನ ಮೇಲೆ ನನ್ನ ಮೇಲೆ ಎಷ್ಟೆಲ್ಲ ಎಗರಾಡೋರು ಅಂತ. ಆದ್ರೆ ಇಷ್ಟೊಂದು ಕೀಳ್ಮಟ್ಟ ಕಿಡಿತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಬಾಬಾ ನಿಮ್ಮ ಅಮ್ಮನ ಮೇಲೆ. ನಾನು ಮದುವೆ ಆಗಿ ಬಂದಾಗಿಂದನೂ ನೋಡ್ತಾ ಇದ್ದೀನಿ ಮನೆ ಒಳಗೆ ಎಷ್ಟೆಲ್ಲ ಲಕ್ಷ್ಮಿ ಅಕ್ಕನ ಮೇಲೆ ಇಸಾಕಾಡ್ತಾರೆ. ಸಾಲದಕ್ಕೆ ನಾನು ಓಡ್ ಬಂದು ಮದುವೆ ಆದೋಳು ಅಂತ ಹೇಳ್ಬಿಟ್ಟು ನನ್ನನ್ನು ಮನೆಯಿಂದ ಆಚೆ ಹಾಕಕ್ ನೋಡಿದ್ರು. ಲಕ್ಷ್ಮಿ ಅಕ್ಕನ ಮನೆಯಿಂದ ಆಚೆ ಹಾಕ್ಬಿಟ್ಟು ನಿಮ್ಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿರೋದು ನಿಮ್ಮ ಅಮ್ಮನ ಬುದ್ಧಿ ಎಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ಬಾಬಾ? ಎಲ್ಲ ವಿಷಯನೂ ನನಗೆ ಗೊತ್ತೈತೆ. ಲಕ್ಷ್ಮಿ ಅಕ್ಕ ಯಾವುದೇ ವರದಕ್ಷಿಣೆ ತಗೊಬಂದಿಲ್ಲ. ಇನ್ನು ನಾನು ಮದುವೆ ಮಾಡ್ಕೊಂಡು ಬಂದಿದ್ದೀನಿ, ನಾನು ಯಾವುದೇ ವರದಕ್ಷಿಣೆ ತಗೊಬಂದಿಲ್ಲ, ಆಸ್ತಿ ಅಂತಸ್ತು ತಂದಿಲ್ಲ, ದುಡ್ಡು ತಗೊಬಂದಿಲ್ಲ ಅಂತ ಒಂದು ಕಾರಣಕ್ಕೆ ಇಬ್ರು ಸೊಸೆದಿರ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಹೇಳ್ಬಿಟ್ಟ ಇಬ್ರು ಅಕ್ಕ ತಂಗಿದಿರಿಬ್ರು ಸೇರ್ಕೊಂಡು ನಮ್ಮನ್ನ ಈ ತರ ಮಾಡ್ಬಿಟ್ರಲ್ಲ ಬಾವ. ಏನ್ ಬಾಬಾ ಅನ್ಯಾಯ ಮಾಡಿದ್ವಿ ನಾವು ನಿಮ್ಗೆ? ಅಲ್ಲ, ಇನ್ನ ಕಣ್ಣೇ ಬಿಡದೆ ಇರೋ ಮಗಿ ಗಿಸಾಗಿ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡೋರಲ್ಲ, ಇನ್ನೆಂತ ಕೀಳ್ ಜನ ಇರ್ಬೇಡ ಅವರು. ಆ ಕೇಸರಿ ಪುಡಿ ಒಳಗೆ ಗಿಸ ಹಾಕ್ಬಿಟ್ಟು ನಿಮ್ಮ ಅಮ್ಮನ ಕೈಯಾರೆ ಲಕ್ಷ್ಮಿ ಹಾಕೊಂಡ್ ಕೊಟ್ಟಿರೋದು. ಇದನ್ನ ಹಾಕೊಂಡ್ ಕುಡಿ 3 ದಿವಸ ಮಗ ಚೆನ್ನಾಗ್ ಕುಡ್ತತೆ ಅಂತ ಹೇಳಿ ಕೊಟ್ಟವ್ರೆ. ನೋಡ್ರಿ ಎಂತ ಮೋಸ ಮಾಡವ್ರೆ. ಇವತ್ ನಿಮ್ಮ ಅಮ್ಮ ಮನೆಗೆ ಇನ್ನ ಉಳ್ಕೊಂಡವ್ರೆ ಅಂತಂದ್ರೆ ಅತ್ತೆ ನಿಮ್ಮಕ್ಕ ನೋಡಿ ಬಿಟ್ಟವ್ರೆ ಕಣ್ಬಾವ. ಇಲ್ಲ ಅಂದಿರಿ ಇಷ್ಟು ಪೊಲೀಸ್ನವ್ರು ಹೋಗಿ ಎಳ್ಕೊಂಡೋಗಿ ಜೈಲ್ಗೆ ಹಾಕಿರೋರು. ಏನೋ ಲಕ್ಷ್ಮಿ ಅಕ್ಕ ತಿರ್ಗುಸ್ ಒಂದ್ ಮಾತಾಡಲ್ಲ ಅಂಬಲ್ಲ ಅಂತ ಹೇಳ್ಬಿಟ್ಟು ಇಂಥ ಅನ್ಯಾಯನ ಮಾಡೋದು ಅವರು. ಅಲ್ಲ ಕಣಮ್ಮ, ನೀನು ಅಲ್ಲೇ ಆಸ್ಪತ್ರೆಗೆ ಒಂದು ಮಾತು ಹೇಳೋದಲ್ವಾ? ನಿಮ್ಮ ಅಮ್ಮನೇ ಹಿಂಗೆಲ್ಲ ಮಾಡಿದ್ದು ಅಂತನ ಮನೆಗೆ ಬಂದ್ಮೇಲೆ ಹೇಳ್ತಾ ಇದೀಯಾ? ಇನ್ನೇನ್ ಮಾಡ್ಲಿ ಬಾವ, ಡಾಕ್ಟರ್ ಎದುರಿಗೆ ನಿಮ್ಮ ಅಮ್ಮನೇ ಸಾಕವ್ರೆ ಅಂತ ಹೇಳ್ಬೇಕಾಗಿತ್ತ? ಅಲ್ಲಿ ಮರ್ಯಾದೆ ಎಲ್ಲ ಹೋಗಲ್ವೇನ್ ಬಾವ? ಎತ್ತು ತಾಯಿನೇ ತನ್ನ ಮೊಮ್ಮಗನ ಇಸಾಕ್ ಸಾಯಿಸ್ತಾರೆ ಅಂತ ಅವರೆಲ್ಲ ಏನ್ ಅನ್ಕಮಲ್ಲ ಹೇಳು. ಯಾರು ಏನ್ ಅನ್ಕೊಂಡ್ರಿ ಏನು? ಅಂತವ್ರ ಮನೆಗಿರೋದ್ಕಿಂತ ಜೈಲ ಕೊಳೆಯದೇ ಮೇಲು. ಎಂತ ಕೆಲಸ ಮಾಡ್ದೆ ಜಾನಕಮ್ಮ ನೀನು? ಅಲ್ಲೇ ಹೇಳೋದಲ್ವಾ? ನಾನು ಅಲ್ಲೇ ಬರ್ದು ಕೊಟ್ಬಿಡ್ತಿದ್ದೆ ನಮ್ಮ ಅಮ್ಮನೇ ಇಸಾಕಿರೋದು ಅಂತೇಳಿ. ನೋಡ್ರಿ ಬಾವ, ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀನಿ. ಅದೇನ್ ತೀರ್ಮಾನ ತಕಂತೀರ ತಕೊಳ್ರಿ. ಆದ್ರೆ ಇನ್ನೆಂದು ಯಾವತ್ತೂ ಅವ್ರಿಂದ ಕಿತಾಪತಿ ಮಾಡಬಾರ್ದು. ಹಂಗ್ ಮಾಡ್ಬೇಕು ನೀವು ಅವ್ರಿಗೆ. ಅಲ್ಲ, ಇದನ್ನೆಲ್ಲ ಮಾಡಿ ಅವ್ರು ಏನ್ ಸಾಧನೆ ಮಾಡ್ಬೇಕು ಅಂತ ಅವ್ರೆ? ಏನ್ ಸಾಧನೆ ಮಾಡ್ಬೇಕು ಅಂತ ಇದನ್ನೆಲ್ಲ ಮಾಡ್ತಾವ್ರ ಅವರು? ನನಗೆ ಗೊತ್ತಿತ್ತು ಕಣಣ್ಣ ಅಮ್ಮಂದೆ ಇದು ಕೆಲಸ ಅಂತನ. ಯಾವಾಗ ನಾವು ಹೊಲ್ಟಾಗ ಬಾಯ್ ಬಡ್ಕೊಂಡು ಕೂಕೊಂಡಿದ್ರು ನನಗೆ ಅವಾಗ್ಲೇ ಅನುಮಾನ ಬಂದಿತ್ತು, ಏನೋ ಇವರಿಬ್ರು ನಾಟಕ ಮಾಡ್ತಾವ್ರಿ ಅಂತ. ಹರಿ, ಏನ್ ಹೇಳ್ತಾ ಇದ್ಯಾ ನೀನು? ನಿಜ ಅಣ್ಣ. ಅಲ್ಲ, ಸುಮ್ಕೆ ಕೂಕೊಂಡು ಅಲ್ಲಿ ಏನ್ ಇನ್ನ ಡಾಕ್ಟ್ರ್ ಹೇಳೇ ಇಲ್ಲ ಇನ್ನ ಮಗ ಏನು ಕಂಡೀಷನ್ ಅಲ್ಲಿ ಐತೆ ಅಂತ ಹೇಳವ್ರಿ. ಅಷ್ಟಕ್ಕೇನೆ ಇವರು ಏನ್ ತಿನ್ನಿಸ್ಬಿಟ್ರೋ, ಏನ್ ಹಾಕ್ಬಿಟ್ರೋ, ಏನೋ ಇಸ ಹಾಕ್ಬಿಟ್ಟವ್ರೆ ಅಂತ ಇವ್ರ ಬಾಯಾಗೆಲ್ಲ ಬರ್ಬೇಕಾದ್ರೆ ಅದ್ ಹೆಂಗ್ ಸಾಧ್ಯ? ಏನೋ ಬೇರೆ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಅವ್ರು ನೋಡಿ ಯಾವ ತರ, ಯಾಕಂದ್ರೆ ಅವ್ರು ಕೊಟ್ಟಿದಾರಲ್ವಾ ಅವ್ರ ಕೈಯಿಂದ, ಅದಕ್ಕೆ ಅವ್ರ ಬಾಯಿಂದ ಆ ತರ ಮಾತು ಬಂದಿರೋದು. ಇವ್ರನ್ನ ಜೈಲ್ಗೆ ಹಾಕೋದೇ ಒಳ್ಳೇದು ಕಣಣ್ಣ ನೀನು. ಥೂ, ಅಮ್ಮ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ರೀ. ನೋಡ್ರಿ, ಈ ವಿಷಯನ ಇಷ್ಟಕ್ಕೆ ಮಾತ್ರ ಸುಮ್ಮನೆ ಬಿಡಕ್ ಹೋಗ್ಬೇಡ್ರಿ ಅವ್ರನ್ನ. ಅಣ್ಣ, ನೀನೇನು ಯೋಚನೆ ಮಾಡ್ಬೇಡ. ಈಗಲೇ ನಾನು ಪೊಲೀಸವ್ರನ್ನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿಸ್ಬಿಟ್ಟು ಜೈಲ್ಗೆ ಹಾಕ್ಸ್ತೀನಿ. ಬೇಡ, ತಡೀರಿ. ಇನ್ನ ಊರಿಗೆ ಹೋಗಿರೋವಷ್ಟು ನಾನು ಮರ್ಯಾದೆ ಮಾಡ್ಬೇಕು ಅವ್ರಿಗೆ ಸರಿಯಾಗಿ. ನೋಡಮ್ಮ ಜಾನಕಿ, ಈ ವಿಷಯದಲ್ಲಿ ನನ್ನ ಮುಗಿನೇ ಸಾಯ್ಸಕ್ ಬಂದೋಡ ನಮ್ಮ ಅಂತಂದ್ರೆ ನೀನು ಏನು ಮಾಡಿದ್ರು ನಾನು ಯಾಕೆ ಅಂತ ನಾನು ಪ್ರಶ್ನೆ ಮಾಡಲ್ಲ. ನೀನು ಮನ್ಸಿಗೆ ಬಂದಾಗ ಮಾಡು. ಈ ನಿರ್ಧಾರನ ನಾನು ನಿನಗೆ ಬಿಟ್ಟಿದ್ದೀನಿ. ಅದೇನು ನಿರ್ಧಾರ ತಕಂತೀಯ ನೀನೇ ತಗೋ. ಅಳಿಯಂದ್ರೆ ಅತ್ತೆ, ನಮ್ಮನ್ನು ಕ್ಷಮಿಸ್ಬಿಡತ್ತೆ. ನಮ್ಮ ಅಮ್ಮ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಲ್ಲ ಅಳಿಯಂದ್ರೆ, ಯಾವ ಮಕ್ಳು ತಾನೇ ತಾಯಿ ತನ್ನ ಮಕ್ಳಿಗೆ ಇಸಾಕ್ತಾಳೆ ಅಂತ ಯಾರು ಬಯಸ್ತಾರೆ ಹೇಳ್ರಿ? ಅಲ್ಲ, ಅದನ್ನ ಕನ್ಸಾಗೂ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಬಿಡ್ರಿ. ಅದ್ರೊಳಗಾಗಿ ನಮ್ ಲಕ್ಷ್ಮಿಗೆ ಅಪ್ರೂಪಕ್ ಮಗ ಆಗ್ತೈತೆ. ನಾವೆಲ್ಲ ಎಷ್ಟು ಆಸೆ ಇಟ್ಕೊಂಡಿದೀವಿ. ಆ ಮಗ ಇನ್ನ ಕಣ್ಣೆ ಬಿಡ್ದಿರೋ ಮಗಿಗೆ ಇಸಾಕ್ ಸಾಯ್ಸಕ್ ನೋಡೋರಲ್ಲ. ಇನ್ನೆಂತ ಪಾಪಿ ಇರ್ಬೇಡ ನಿಮ್ಮಮ್ಮ. ನೀನೇನು ಯೋಚನೆ ಮಾಡ್ಬಿಡತ್ತೆ. ಇವತ್ತೇ ಕಂಪ್ಲೇಂಟ್ ಕೊಟ್ಟು ನಮ್ಮ ಅಮ್ಮನ ಜೈಲ್ಗೆ ಹಾಕ್ಸ್ತಾ ಇದ್ದೀನಿ ನಾನು. ಬೇಡ ಅಳಿಯಂದ್ರೆ, ಅವ್ರು ಮಾಡಿರೋ ಕೆಟ್ಟ ಕೆಲಸ ನಮ್ಗೆಲ್ಲರಿಗೂ ಗೊತ್ತಾಗೈತೆ. ಈಗ ಆ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರಿದ್ದು ಬದುಕಿದ್ದು ಏನ್ ಪ್ರಯೋಜನ ಹೇಳ್ರಿ? ಅವ್ರಿದ್ದು ಸತ್ತಂಗೇನೆ. ಆದ್ರೆ ಅಳಿಯಂದ್ರೆ, ಇವತ್ತು ಮಗಿನ ಸಾಯ್ಸಕ್ ನೋಡೋಳು, ನಾಳೆ ನನ್ನ ಮಗಳನ್ನ ಸಾಯಿಸಲ್ಲ ಅಂಬೋದು ಯಾವ ಗ್ಯಾರಂಟಿ? ಅದ್ ಕೇಳಿ ಅಂದ್ರೆ ನಾನು ಮದ್ದೆ ಹೇಳ್ತಾ ಇದ್ದೀನಿ. ನನ್ನ ಮಗಳು ನಿನ್ನ 3-4 ವರ್ಷ ನಾನು ಕಳ್ಸೋದೇ ಇಲ್ಲ. ಮಗ ದೊಡ್ಡದಾಗತಕ್ಕ ನಾನು ಕಳ್ಸಲ್ಲ. ಅದೇನ್ ಮಾಡ್ಕೊತೀರ ಮಾಡ್ಕೊಡ್ರಿ. ನಿನ್ ಹೆಂಡತಿ ಮಕ್ಳು ಬೇಕು ಅಂತಂದ್ರೆ ಬರ್ರಿ, ನೋಡ್ಕೊಂಡು ಹೋಗ್ರಿ ಅಷ್ಟೇ. ಅಷ್ಟು ಬಿಟ್ರೆ ನಾನು ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಅಲ್ಲ ಅತ್ತೆ, ನೀವು ಹಿಂಗೆ ಮಾತಾಡಿದ್ರೆ ಹೆಂಗೆ ಹೇಳ್ರಿ? ನಮ್ಮ ಅಮ್ಮಲ್ಲಿ ಇದ್ರೆ ತಾನೆ. ಬೇಡ ಬಿಡ್ರಿ, ಜೈಲ್ಗೆ ಹಾಕ್ಬಿಡ್ತೀವಿ. ಅವಾಗ ಯಾರಿಗೂ ಹಿಂಸೆ ಇರಲ್ವಲ್ಲ. ಏನಾದ್ರೂ ಮಾಡ್ಕೊಡ್ರಿ ಹೇಳಿ ಅಂದ್ರೆ. ನಿಮಗ್ ಬಿಟ್ಟಿದ್ದು ನಿಮ್ಮ ಅಮ್ಮ ಉಂಟು, ನೀವುಂಟು. ಆದ್ರೆ ನಾನ್ ಮಾತ್ರ ನನ್ನ ಮಗಳನ್ನ ಕಳ್ಸಕ್ ಹೋಗಲ್ಲ. ನಿಮ್ಮ ಅಮ್ಮ ಅಲ್ಲಿ ಇದ್ರು ಅಷ್ಟೇ, ಇಲ್ದೇ ಇದ್ರು ಅಷ್ಟೇ. ನನ್ನ ಮಗಳನ್ನ ಯಾರು ನೋಡ್ಕೊಂತಾರೆ ಹೇಳ್ರಿ? ಏನೋ ಪಾಪ ಜಾನಕಿ ಬುದ್ಧಿವಂತೆ ಆಗಿರೋವಷ್ಟು ಚುರುಕಾಗಿರೋದಕ್ಕೆ ಒಳ್ಳೇದಾಯ್ತು. ಇವತ್ತು ನನ್ನ ಮಗಳನ್ನ ಕಾಪಾಡಿರೋ ತಾಯಿ ಅವಳು. ಜಾನಕಿ ಎಷ್ಟು ಬಿರಿ ನಾವು ಹುಷಾರಾದ್ಲು ಅಂದ್ರೆ ಹೇಳಿ ಅಂದ್ರೆ ಪ್ರಮಾಣ ಸತ್ವಾಗ್ಲು ನಾನು ಕೂಡ ಅನ್ಕೊಂಡಿರ್ಲಿಲ್ಲ. ಏನೋ ಸುಮ್ಕ ಆಗ್ಬಿಡ್ತಿದ್ದೆ, ಹೊಟ್ಟೆ ನೋವು ಅಂತ ಮನೆ ಕಂಡಿದ್ದಾಗ ಅವಳಿಗೆ ಅನುಮಾನ ಬಂತು. ಯಾರೋ ಇದೇನ್ ಕೊಟ್ಟೋ, ಏನ್ ತಿಂತೋ ಏನೋ ಅಂಬಂಗೆ ಹೇಳಿ ಡಾಕ್ಟ್ರಿಗೆ ಫೋನ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮಗ ನಮ್ಮ ಕೈಗೆ ಸಿಕ್ತಿರ್ಲಿಲ್ಲ. ನೋಡ್ರಿ, ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಅದೇನ್ ಮಾಡ್ತೀರಾ ಮಾಡ್ರಿ ಹೇಳಿ ಅಂದ್ರೆ.
ನಾನಂತೂ ನನ್ನ ಮಗಳನ್ನ ಕಳ್ಸಕ್ ಹೋಗಲ್ಲ ಅಷ್ಟೇ ನಾನು ಹೇಳೋದು. ನಿಮಗೆ ಬೇಕಾ ಬಂದು ನೋಡ್ಕೊಂಡು ಹೋಗ್ರಿ ಅಷ್ಟೇ. ನೋಡ್ದ ಬಾವ ಅಮ್ಮನ ಎಷ್ಟು ಬೇಜಾರು ಮಾಡ್ಕೊಂಡವ್ರೆ ಅಂತ. ಯಾರಿಗೆ ತಾನೇ ನೋವಾಗಲ್ಲ ಹೇಳ್ರಿ ಮಕ್ಳಿಗೆ ಈ ಥರ ಸಂಕಟ ಆದಾಗ. ಅಣ್ಣ ಅದಕ್ಕೆ ಸ್ವಲ್ಪ ದಿನ ಇಲ್ಲೇ ಇದ್ಬಿಡ್ಲಿ. ಈ ವಿಷಯದ ಬಗ್ಗೆ ಜಾಸ್ತಿ ಅವ್ರ ಹತ್ರ ಏನು ಕೇಳಕ್ಕೆ ಹೋಗ್ಬೇಡ. ಯಾಕಂದರೆ ಇವಾಗ ಅವರು ಬಾರಿ ನೊಂದ್ಬಿಟ್ಟಿದ್ದಾರೆ. ಸ್ವಲ್ಪ ಕಾಲಕ್ರಮೇಣ ಎಲ್ಲ ಸ್ವಲ್ಪ ಮರೆತ ಮೇಲೆ ನಾವೇ ಕೂತು ಮಾತಾಡಿಬೇಕಾದ್ರೆ ಕರ್ಕೊಂಡು ಹೋಗೋಣ. ಹ್ಞೂ ಬಾವ, ಮಗ ಆಗೋವರೆಗೂ ಅಕ್ಕ ಇಲ್ಲೇ ಇರಲಿ. ನಾನು ಅಲ್ಲಿ ಇರ್ತೀನಲ್ಲ, ಎಲ್ಲ ನಾನು ನೋಡ್ಕೊಂತೀನಿ ಮನೆ ಜವಾಬ್ದಾರಿನ. ಅಕ್ಕ ಇಲ್ಲೇ ಇರಲಿ. ಅಲ್ಲ ಅಲ್ಲಿಗೆ ಬಂದರೂ ನನಗೇನು ತೊಂದರೆ ಇಲ್ಲ ಬಾವ, ನಾನೇ ನೋಡ್ಕೊಂತೀನಿ. ಆದರೆ ಇವ್ರು ಕಳ್ಸಕ್ಕೆ ತಯಾರಿಲ್ವಲ್ಲ, ಇವ್ರನ್ನ ಎದುರಾಕೊಂಡು ನಾನು ಕರ್ಕೊಂಡೋಗಿ ತಿರುಗಿ ನಾನು ಹೆಚ್ಚು ಕಮ್ಮಿ ಆಯಿತು ಅಂದರೆ ಸುಮ್ಮನೆ ನಾನು ಜವಾಬ್ದಾರಿ ಆಗ್ತೀನಿ. ಅಕ್ಕ ಇಲ್ಲೇ ಇರಲಿ, ಬೇಕಾದ್ರೆ ನಾನೇ ಬಂದು ನೋಡ್ಕೊಂಡು ಹೋಗ್ತೀನಿ. ಸರಿ ಕಣಮ್ಮ ಜಾನಕಿ, ನಾವಿನ್ನು ಅಡ್ತೀವಿ ಊರಿಗೆ. ಅಲ್ಲ ಬಾಬಾ, ಲಕ್ಷ್ಮಿ ಅಕ್ಕ ಇನ್ನೂ ಒಂದು 2 ದಿನ ಇಲ್ಲೇ ಇರ್ರಿ ಅಂತ ಹೇಳವ್ರೆ. ಬರ್ತೀನಿ ಕಣಮ್ಮ ತಿರ್ಗಾ. ನಾಳೆಗೆ ಬರ್ತೀನಿ. ಇವತ್ತು ಓದ್ತೀನಿ ಊರಿಗೆ ಹೋಗ್ಬಿಟ್ಟು ಅವ್ರಿಗೆ ಒಂದು ವರ್ಷ ಮರ್ಯಾದೆ ಮಾಡಿ ಬರ್ತೀನಿ ನಾನು ತಿರ್ಗಾ. ಮತ್ತೆ ಒಬ್ಬರೇ ಏನಕ್ಕೆ ಹೋಗ್ತೀರಿ? ನಾನು ಬರ್ತೀನಿ ನಡೀರಿ. ಸರಿ ಬಾರಮ್ಮ ಹೋಗನಿ.